ಹಸಿದಾಗ ಅನ್ನ ದಣಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚೆಂದವೋ. ಮನಸ್ಸಿದ್ದು ಪ್ರೀತಿ ಕೈ ಇದ್ದು ದಾನ ಕೊಡದಿದ್ದ ಮೇಲೆ ಏನ್ ಚೆಂದವೋ ಏನ್ ಚೆಂದವೋ. ಭೂಮಿ ತಾಯಿ ತಂದ ಬೆವರಿನ ಸಿರಿ ಹಂಚಿಕೊಂಡು ತಿನ್ನದೆ ಹೋದ್ರೆ ಏನ್ ಚೆಂದವೋ ಏನ್ ಚೆಂದವೋ. ಯಾಕೆ ಅಂತ ವಿಡಿಯೋ ಕೊನೆಯಲ್ಲಿ ತಿಳಿಸ್ತೀನಿ. ಹಲೋ, ಹಾಯ್, ನಮಸ್ತೆ ಕರ್ನಾಟಕ. ಇದು ಸುಮಿತ್ರಾ ಜಿ ನಾಯಕ್ ಫ್ರಮ್ ಕಡೂರು. ಇದು ಗುರುವಾರದ ಲಾಗ್. ಎಲ್ಲ ಕ್ರೈಸ್ತ ಬಾಂಧವರಿಗೆ ಹ್ಯಾಪಿ ಮೇರಿ ಕ್ರಿಸ್ಮಸ್. ದೇವರೊಬ್ಬನೇ, ನಾಮ ಹಲವು. ಅದು ಮುಸ್ಲಿಮರ ಅಲ್ಲ ಇರಬಹುದು, ಕ್ರೈಸ್ತರ ಜೀಸಸ್ ಇರಬಹುದು, ನಮ್ಮ ಹಿಂದೂಗಳ ಶಿವಪ್ಪ ಇರಬಹುದು. ಎಲ್ಲ ನಾವು ಮಾಡ್ಕೊಂಡಿರೋದೆ. ಇರೋದು ಮನುಷ್ಯ ಒಂದೇ ಜಾತಿ. ಎಲ್ಲರ ಮೈಯಲ್ಲಿ ಹರಿತಿರೋದು ರಕ್ತನೇ, ಎಲ್ಲರೂ ಉಸಿರಾಡ್ತಿರೋದು ಗಾಳಿನೇ. ಹಾಗಿದ್ಮೇಲೆ ಈ ಜಾತಿ ಭೇದ, ಮೇಲು ಕೀಳು ಯಾಕೆ? ಯಾವುದಕ್ಕೂ ಅರ್ಥ ಇಲ್ಲ. ನಮ್ಮನೆಯವರು ಇವತ್ತೊಂದು ಜೊತೆ ಎತ್ತಂದರು. ನಮಗಂತೂ ಎತ್ತು, ಹಸು, ಕರುಗಳು ಅಂದರೆ ತುಂಬ ಇಷ್ಟ. ನಿಮಗೂ ಯಾರಿಗಾದರೂ ಎತ್ತು, ಗಾಡಿ ರೇಸ್ ಕ್ರೇಜ್ ಇದ್ದರೆ ಕಮೆಂಟ್ ಮಾಡಿ. ಬೆಳಿಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಕೆಲ್ಸಕ್ಕೆ ಹೋದೆ. ಇವಾಗ 2ನೇ ಕುಯ್ಲು ಮುಗೀತು. 3ನೇ ಕುಯ್ಲಿಗೆ ಕಾಯಿಗಳು ಕಡಿಮೆ ಬೀಳುತ್ತೆ. ಅದಕ್ಕೆ ಹುಡುಗರೇ ಆರಿಸ್ಕೊಂಡು ಬರ್ತೀವಿ ಅಂತ ಹೋದರು. ನಾವು ಮನೆ ಹತ್ರನೇ ಕೆಲಸ ಮಾಡಿದ್ವಿ. ನಾನು ಸಿಪ್ಪೆಯಲ್ಲಿ ಒಂದೊಂದು ದುಂಡು ಬರ್ತವೆ, ಅದನ್ನು ಹಗಲೆಲ್ಲ ಆರಿಸ್ದೆ. ನಮ್ಮ ಕಣದಲ್ಲಿ ನಮ್ಮ ಸಾಹುಕಾರ ಫ್ರೆಂಡ್ ಒಬ್ಬರು ಮಿಷಿನ್ನಲ್ಲಿ ರಾಗಿ ತೆಗೆಸಿ ಒಣಗಾಕಿದ್ರು. ಇವತ್ತು ರಾಶಿ ಪೂಜೆ ಮಾಡಿ ರಾಗಿನ ತಗೊಂಡು ಹೋದರು. ಪೂಜೆಗೆ ನನ್ನನ್ನು ಕರೆದ್ರು. ನಾನು ಹೋಗಿ ಪೂಜೆ ಮಾಡಿ ಈ ಧಾನ್ಯಲಕ್ಷ್ಮಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗಿ ಅವ್ರ ಮನೆ ತುಂಬಲಿ ಅಂತ ಹಾರೈಸಿದೆ. ರೈತರಾಗಿ ರಾಗಿ ಬಗ್ಗೆ ಹೇಳಬೇಕಲ್ಲ. ನಾವು ರೈತರು ಬೆಳೆಯೋ ಎಲ್ಲ ಬೆಳೆಗಳಲ್ಲಿ ರಾಗಿಗೆ ಅಗ್ರಸ್ಥಾನ. ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ, ರಾಗಿ ತಿಂದವರಿಗೆ ರೋಗವಿಲ್ಲ ಎಂಬ ಗಾದೆ ಮಾತಿದೆ. ಈ ರಾಗಿಯಲ್ಲಿ ಪೌಷ್ಟಿಕಾಂಶಗಳು ಹೇರಳವಾಗಿದೆ. ಕ್ಯಾಲ್ಸಿಯಂ, ಕಬ್ಬಿಣಾಂಶ ಇರುವುದರಿಂದ ಮೂಳೆಗಳನ್ನು ಬಲಪಡಿಸಲು ಮತ್ತು ರಕ್ತಹೀನತೆ ತಡೆಯಲು ಸಹಾಯ ಮಾಡುತ್ತದೆ. ನಾರಿನಾಂಶ ಅಧಿಕವಾಗಿರುವುದರಿಂದ ಜೀರ್ಣಕ್ರಿಯೆಗೆ ಸಹಾಯಕವಾಗಿದೆ ಮತ್ತು ಮಧುಮೇಹ ರೋಗಿಗಳಿಗೆ ಉತ್ತಮ ಆಹಾರವಾಗಿದೆ. ಈ ರಾಶಿ ಪೂಜೆ ನೋಡಿ ನನಗೆ ನನ್ನ ಬಾಲ್ಯದ ದಿನಗಳು ನೆನಪಾಯಿತು. ನಿಮ್ಮ ಕಡೆ ರಾಶಿ ಪೂಜೆ ಹೇಗೆ ಮಾಡ್ತಾರೆ ಅಂತ ತಿಳಿಸಿ. ಕೆಲವು ಹಳ್ಳಿ ಕಡೆ ಮರೆಯಾಗ್ತಿರೋ ಈ ಸಂಪ್ರದಾಯಗಳು ಪಟ್ಟಣಗಳಲ್ಲಿ ಜೀವಂತವಾಗಿರೋದನ್ನು ನೋಡಿ ತುಂಬ ಖುಷಿಯಾಯಿತು. ಈಗ ಗೊತ್ತಾಯ್ತಾ? ಈ ರಾಶಿ ಪೂಜೆ ನೋಡಿ ನನಗೆ ಶಿವಣ್ಣನ ಹಾಡು ನೆನಪಾಯಿತು. ಅದಕ್ಕೆ ಆ ಹಾಡನ್ನ ಪ್ರಾರಂಭದಲ್ಲೇ ಹಾಡಿಬಿಟ್ಟೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.